ಗೈಸ್ ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇವತ್ತು ನಾನು ಇಲ್ಲಿ ಮಡಿಕೇರಿ ಬಂದಿದ್ದೆ. ಮಡಿಕೇರಿ ಬಂದಾಗ ಇಲ್ಲಿ ಸಿರಿಧಾನ್ಯ ಮೇಳ ನಡೀತಾ ಇದೆ ಅಂತ ಗೊತ್ತಾಯ್ತು. ಸೊ ಏನ್ ಅವ್ರ ಒಪಿನಿಯನ್ ಇರುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ. ಲೆಟ್ಸ್ ಗೋ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಹೇಗ ಅನ್ಸ್ತಾ ಇದೆ ಈ ಇವೆಂಟ್ ಬಂದು? ತುಂಬಾ ಖುಷಿ ಅನ್ಸ್ತಿದೆ. ವೆರೈಟಿ ಎಲ್ಲ ಖಾದ್ಯಗಳು ನಾವು ನೋಡದಿರುವಂತದೆಲ್ಲ ಇದೆ ಇಲ್ಲಿ. ಮತ್ತೆ ನಮ್ದು ಏನೋ ಅದೊಂದು ಮನೆಯಲ್ಲೇ ಕೂತು ಮನೆ ಜನರಿಗೆ ಮಾಡೋದು, ಇಲ್ಲಿ ಬಂದು ಪಬ್ಲಿಕ್ ಅಲ್ಲಿ ಟೇಸ್ಟ್ ನೋಡ್ಸೋದು, ನಮ್ಮ ಖಾದ್ಯನ ಇಲ್ಲಿ ಪ್ರೆಸೆಂಟೇಶನ್ ಮಾಡೋದು ಅಂದ್ರೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ತುಂಬಾನೇ ಖುಷಿ ಆಗುತ್ತೆ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಇವೆಂಟ್ಸ್ ರೆಗ್ಯುಲರ್ ನಡೀತಾ ಇರಬೇಕು ಅಂತ ಇರಬೇಕು? ಯಾಕಂದ್ರೆ ಹೆಣ್ಮಕ್ಳು ಮನೆಯಲ್ಲೇ ಆಗ್ಬಿಡ್ತಾರೆ, ಅವರು ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ತಾರೆ ಮನೆಯಲ್ಲಿ, ಎಲ್ಲೂ ಅವ್ರಿಗೆ ಎಕ್ಸಿಬಿಟ್ ಮಾಡಕ್ ಆಗ್ತಾ ಇಲ್ಲ. ಈ ತರ ಒಂದು ಇವೆಂಟ್ ಇದ್ರೆ ಅವರು ವೆರೈಟಿ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಹೊಸದ್ ಮಾಡ್ತಾರೆ, ಸೋಷಿಯಲಿ ಅವರು ಬೆಳಿತಾರೆ ಅಂತ ಅನ್ಸುತ್ತೆ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಅಂದ್ರೆ ಮರೆತು ಹೋದ ಖಾದ್ಯಗಳು ಜೊತೆಗೆ ಸಿರಿಧಾನ್ಯ ಅಂದ್ರೆ ಹಳೆ ಕಾಲದಲ್ಲಿ ಏನ್ ಬಳಸ್ತಾ ಇದ್ರು ಅದನ್ನ ನೆನಪಿಗೋಸ್ಕರ ಈ ಒಂದು ಇವೆಂಟ್ ನ ಮಾಡಿದ್ದಾರೆ. ತುಂಬಾ ಉಪಯುಕ್ತವಾಗಿದೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಖಂಡಿತ ಸರ್ ಮಾಡ್ಬೇಕು. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಬರೀ ನಾವು ಏನ್ ಮಾಡ್ತಾ ಇದೀವಿ, ಬರೀ ಹೊರಗಡೆ ಫುಡ್, ಜಂಕ್ ಫುಡ್ ಜಾಸ್ತಿ ಬಳಸ್ತಾ ಇದೀವಿ. ಅದರಿಂದ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಸೊ ಈ ತರ ಒಂದು ಇವೆಂಟ್ಸ್ ನ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಒಂದು ನೆನಪು, ಹಳೆ ಕಾಲದ್ದು ಎಲ್ಲ ನೆನಪು ಬಂದು ಒಂದು ಆರೋಗ್ಯ ಒಳ್ಳೆ ರೀತಿನಲ್ಲಿ ಸುಧಾರಿಸಬಹುದು ಸರ್. ಇವ್ರು ಹೇಳಿದಾಗ ಈಗಿನ ಕಾಲದಲ್ಲಿ ಅದೇ ಇದನ್ನೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಆಲ್ರೆಡಿ ಈಗ ಹಳೆ ಕಾಲದಲ್ಲಿ ಜನರು ಯಾವ ಫುಡ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು, ಅದನ್ನೇ ನೀವು ಯೂಸ್ ಮಾಡಿ ಅಂತ ಈಗ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ ಆಲ್ರೆಡಿ. ಅದರಿಂದ ಅದು ಹಿಂದಿನ ಕಾಲದ ಫುಡ್ ಈಗ ಮುಂದೆ ಅದು ಟ್ರೆಂಡ್ ಆಗಿ ಬರ್ಬೋದು ಅಂತ ನನ್ನ ಅನಿಸಿಕೆ. ತರ್ಮೆ ತೊಪ್ಪಿಗೆ ಕನ್ನಡದಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ತೊಂದ್ರೆ ಇಲ್ಲ. ತರ್ಮೆ ತೊಪ್ಪು, ಬೆಳ್ಳಡಿಗೆ, ಚಿಟ್ಟಣಿ ಪುಟ್ಟು, ಆಮೇಲೆ ಅವಲಕ್ಕಿ ಹುರಿದಿದ್ದು, ಆಮೇಲೆ ಇದು ನೆಲಮಾಂಗೆ ಪಜ್ಜಿ ಅಂತಾರೆ ಕನ್ನಡದಲ್ಲಿ. ನೆಲಮಾಂಗೆಗೆ ಇದು ನೆಲಮಾಂಗೆ ಹೇಳ್ತೀರಾ? ಇದ್ರದ್ದು ಏನ್ ಬೆನಿಫಿಟ್ಸ್ ಇದೆ? ಬೆನಿಫಿಟ್ಸ್ ಅಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಂದ್ರೆ ಯಾವ ತರದಲ್ಲಿ ಅಂದ್ರೆ ಹೀಟ್ ಬಾಡಿ ಹೀಟ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ತಂಪಾಗುತ್ತೆ. ಮಳೆಗಾಲದಲ್ಲ ಜಾಸ್ತಿ ಮಾಡ್ತಾರೆ. ಎಲ್ಲಿಂದ ಬಂದಿದ್ದೀರಾ? ಪೊನ್ನಂಪೇಟೆಯಿಂದ. ಓಕೆ, ಏನೇನ್ ಮಾಡಿದ್ದೀರಾ ನೀವು? ಇದು ಮಿಕ್ಸ್ಡ್ ಮಿಲೆಟ್ಸ್. ಮಿಲೆಟ್ಸ್. ಓಕೆ, ಇದೆಲ್ಲ ನಿಮ್ಗೆ ಯಾರು ಕಲ್ಸ್ಕೊಟ್ರು? ಜಸ್ಟ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ತುಂಬಾ ರೆಸಿಪಿ ಸಿಗ್ತಾ ಇತ್ತು. ಇನ್ನು ಸ್ವಲ್ಪ ನಮ್ಮ ಕ್ರಿಯೇಟಿವಿಟಿನ ಸೇರಿಸಿದೀವಿ. ಇಂತ ಅನೇಕ ತಿಂಡಿಗಳನ್ನು ಮಾಡಬಹುದು ಅಂತ ನಾವು. ಕೆಸ ಸಾರು, ಕುಂಬಳ ಸೊಪ್ಪು ಅದಿತ್ತು. ರೊಟ್ಟಿ ಇಲ್ವಾ ಅಂತ ಕೇಳಿದೆ, ರೊಟ್ಟಿ ತಂದಿಲ್ಲ ಅಂತೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮುತ್ತಮ್ಮ. ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ಏನೇನ್ ಮಾಡಿದ್ದೀರಾ ನೀವು? ಸರ್, ನಾನಿವತ್ತು ಮಿಲ್ಲೆಟ್ ಅಲ್ಲಿ ಪಲಾವ್ ಮಾಡಿದೀನಿ, ಮಿಲ್ಲೆಟ್ ಅಲ್ಲಿ ಲಡ್ಡು ಮಾಡಿದೀನಿ, ಹಾಗೂ ಹೋಲ್ ಸ್ಟೈಲ್ ಫುಡ್ ಅಂತ ಹೇಳಿದ್ರೆ ನಮ್ದು ಪಾರಂಪರೆಯಾಗಿ ಅಡಿಕೆ ಪುಟ್ಟು ನಮ್ಮ ಒಂದು ಕೂರ್ಗಿಸ್ ಅಲ್ಲಿ ಹಬ್ಬದಲ್ಲಿ ಅದು ಮಾಡ್ತಾರೆ ಸರ್, ಅದನ್ನ ಮಾಡಿದೀನಿ ಫಸ್ಟ್ ಟೈಮ್ ಇವತ್ತು. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಒಂದು ಅನುಭವ ಚೆನ್ನಾಗಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ, ಅಂದ್ರೆ ಹಳೆ ಸ್ಟೈಲ್ ಫುಡ್ ಎಲ್ಲ ಹೊಸದಾಗಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಥ್ಯಾಂಕ್ ಯು ಕೃಷಿ ಇಲಾಖೆ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅಂದ್ರೆ ಇದರಿಂದ ನಾವು ಕಲೀಲಿಕ್ಕೆ ತುಂಬಾ ಇದೆ, ಮಾರ್ಕೆಟಿಂಗ್ ಕೂಡ ಮಾಡಬಹುದು. ಹಾಗಾಗಿ ತುಂಬಾ ಒಳ್ಳೇದು ಇದೆ ಅಂತ ಹೇಳಲಿಕ್ಕೆ. ಕೇಟರಿಂಗ್ ಇದೆ ನನ್ನದು. ಇದು ಮರೆತು ಹೋದಂತಹ ಫುಡ್ ಬೆಳಿಲಿಕ್ಕೆ ಮಕ್ಕಳಿಗೆ ತುಂಬಾ ಅವಕಾಶ ಇದೆ. ಆದ್ರೆ ಈಗಿನ ಮಕ್ಕಳು ಬರೀ ಮೊಬೈಲ್ ಅಲ್ಲಿ ಇರೋದ್ರಿಂದ ಇದೆಲ್ಲ ಅವಕಾಶ ತುಂಬಾ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವೆಂಟ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ದಿಸ್ ಇಸ್ ಮೈ ಸೆಕೆಂಡ್. ಓಕೆ, ಫಸ್ಟ್ ಇವೆಂಟ್ ಎಲ್ಲಿ ಅಟೆಂಡ್ ಮಾಡಿದ್ರಿ? ಇಲ್ಲೇ ಮಾಡಿದ್ದು. ಸೊ ನನಗೆ ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ ಪ್ರೈಸ್ ಬಂದಿದೆ. ವಾವ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಸೊ ಇವಾಗದ ಯೂತ್ ತುಂಬಾ ಈ ಸಿರಿಧಾನ್ಯದ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ, ಹೆಲ್ತ್ ಕಾನ್ಶಿಯಸ್ ಇಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ? ಈಗ ಇತ್ತೀಚೆಗೆ ಒಂದ್ ಸ್ವಲ್ಪ ಎಲ್ರಿಗೂ ಅದರ ಅವೇರ್ನೆಸ್ ಇದೆ. ಅಂದ್ರೆ ಈಗ
ಗ್ಲುಟಿನ್ ಫ್ರೀ ಅಂತ ಬರೋದ್ರಿಂದ ನಾವು ಮಿಲೆಟ್ಸ್ ಅನ್ನ ಯೂಸ್ ಮಾಡ್ಬೇಕು ಅಂತ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಉಪ್ಮಾ, ಚಿತ್ರಾನ್ನ ಈ ತರ ಎಲ್ಲ ಮಾಡ್ಕೊಂಡು ತಿನ್ನೋದಿದೆ. ಸೊ ಇವತ್ತು ನಾನು ಚಾಟ್ಸ್ ಅಂತ ಮಾಡಿದ್ದೇನೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಹಾಗೆ ನಂಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ ಯೂಸಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಒಟ್ಟಾಗಿ ಸೇರೋದು ಕಡಿಮೆ, ಎಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಈ ತರ ಒಂದು ಅವಕಾಶ ಸಿಗುತ್ತೆ. ಸೊ ಇಲ್ಲಿ ಎಲ್ಲ ತಾಲೂಕಿಂದ ಬಂದಿದ್ದಾರೆ. ಸೊ ಅವ್ರವ್ರು ಒಂದೊಂದು ತಾಲೂಕಿಗೂ ಡಿಫ್ರೆನ್ಸ್ ಇರುತ್ತೆ ಫುಡ್ ಮೇಕಿಂಗ್. ಸೊ ಹಾಗಾಗಿ ಅವ್ರದ್ದು ಹೇಗಿದೆ ಎಲ್ಲ ಗೊತ್ತಾಗತ್ತೆ, ಟ್ಯಾಲೆಂಟ್ಸ್ ಗೊತ್ತಾಗತ್ತೆ. ಸೊ ನಮಗೂ ನೆಕ್ಸ್ಟ್ ಕಲಿಯಲಿಕ್ಕಿದೆ. ಸೊ ಹಾಗೆ ಮೊಣ್ಣಮ್ಮ PG ಮಡಿಕೇರಿಯವರಪ್ಪ. ಹಳೆ ಸಂಪ್ರದಾಯ ಎಲ್ಲ ನಾವು ಬರ್ಕೊಂಡ್ ಬರ್ತೀವಲ್ಲ, ನಮ್ಮ ಎಳೆ ಪೀಳಿಗೆಗೆ ಅದನ್ನ ಮರುಕಳಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ನಿಮ್ಮ ಕೃಷಿ ಇಲಾಖೆ ಮಾಡಿರೋದು ತುಂಬಾ ನನಗೆ ಸಂತೋಷ ತಂತು. ಅದೇ